ದಿನಗಳ ಹಿಂದೆ ಮಸ್ಕಿ ರಸ್ತೆಗೆ ಹೊಂದಿಕೊಂಡಿರುವ ರಸ್ತೆ ಬಳಿ ದೊಡ್ಡ ಪ್ರಮಾಣದ ಆಲದ ಮರ ಬೈಕ್ ಸವಾರರ ಮೇಲೆ ಬಿದ್ದು ಸ್ಥಳದಲ್ಲಿಯೇ 2 ಮೃತಪಟ್ಟ ಕುಟುಂಬಸ್ಥರಿಗೆ ತಲಾ 50 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಿ ದುರ್ಘಟನೆಯಲ್ಲಿ ಬದುಕುಳಿದ 3 ವರ್ಷದ ಮಗುವಿನ ಭವಿಷ್ಯ ರೂಪಿಸುವಂತೆ ಎಸ್ಡಿಪಿಐ ರಾಯಚೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಫೀಕ್ ಹಾಜಿ ಅವರು ಆಗ್ರಹಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ರಸ್ತೆ ಬಳಿ ಹಳೆ ಮರಗಳು ಧರೆಗುರುಳಿದ್ದು ಕುಟುಂಬಕ್ಕೆ ಆಸರಾಗಿದ್ದ ಮಗ, ಸೊಸೆ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದ್ದು, ಕೂಡಲೇ ಮೃತರ ಕುಟುಂಬಕ್ಕೆ ಸಿಎಂ ಅವರ ಅನುದಾನದಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಾಜಿ ಶಾಸಕರು ಕಾಳಜಿ ವಹಿಸಿ ಮಾನವೀಯತೆ ದೃಷ್ಟಿಯಿಂದ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಹಾಗೂ ಮುದಗಲ್ಲನ ಸಮುದಾಯ ಆರೋಗ್ಯ ಕೇಂದ್ರವು 64 ಹಳ್ಳಿಗಳಿಗೆ ಕೇಂದ್ರ ಬಿಂದುವಾಗಿದ್ದು, ಆಂಬ್ಯುಲೆನ್ಸ್ ಕೊರತೆ ಇದ್ದು 6 ಆಂಬ್ಯುಲೆನ್ಸ್ಗಳನ್ನು ನೀಡಿ ಅನುಕೂಲ ಮಾಡುವಂತೆ ಆಗ್ರಹಿಸಿದರು. ದುರ್ಘಟನೆ ನಡೆದು 3 ದಿನ ಕಳೆದು ಹೋಗಿದ್ದು, ಹಾಲಿ ಶಾಸಕ ಮಾನಪ್ಪ ವಜ್ಜಲ್ ಪುತ್ರ ಈಶ್ವರ ವಜ್ಜಲ್ ಮೃತರ ಮನೆಗೆ ಭೇಟಿ ನೀಡಿ ಅಂತ್ಯ ಸಂಸ್ಕಾರಕ್ಕೆ 10,000 ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದಿರುವುದನ್ನು ಸ್ಮರಿಸುತ್ತಾ, ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಸೌಜನ್ಯ ತೋರದೆ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ಮಸ್ಕಿ ವೃತ್ತದ ಹತ್ತಿರ ಇರುವ ಹಳೆ ಕಾಲದ ಮರಗಳನ್ನು ತೆರವು ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐನ ಜಿಲ್ಲಾ ಗ್ರಾಮಾಂತರ ಉಪಾಧ್ಯಕ್ಷ ಪಾಷಾ ಕಡ್ಡಿಪುಡಿ, ಕಾರ್ಯದರ್ಶಿ ಅಲೀಫ್ ಜಂಗ್ಲಿ, ಮುದಗಲ್ ಘಟಕಾಧ್ಯಕ್ಷ ಫಾರೂಕ್ ಬೇಗ್, ಸದಸ್ಯ ಖಾಸಿಂ ಡೋಯಿ ಇದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ. 23/7/2025 ನಗರದ ಮಸ್ಕಿ ರಸ್ತೆ ಬಳಿ ಒಂದು ಅಪಘಾತ ಸಂಭವಿಸಿದ್ದು, ಆ ಅಪಘಾತದಲ್ಲಿ 2 ಸಾವನ್ನಪ್ಪಿದ್ದಾರೆ. ಅವರು ನಾಗಲಾಪುರ ಗ್ರಾಮಸ್ಥರು. ಅಲ್ಲಿ ರಸ್ತೆಯ ಬಳಿ ಹಳೆಯ ಸುಮಾರು ವರ್ಷದಿಂದ ಇರುವಂತಹ ಮರ, ಅದು ಬುಡ ಸಮೇತ ಕಿತ್ತು ಬಿದ್ದ ಕಾರಣದಿಂದ 2 ಮೃತಪಟ್ಟು 2 ವರ್ಷದ ಸಣ್ಣ ಮಗು ಆ ಅಪಾಯದಿಂದ ಪಾರಾಗಿದೆ. ಆ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಯಾರು ಹೊರಗೆ ಆಂಬ್ಯುಲೆನ್ಸ್ ಕಾಲ್ ಮಾಡಿದರೆ ಅವತ್ತಿನ ದಿನವೇ ಒಂದು ಇನ್ಸಿಡೆಂಟ್ ಆಗಿ ಆ ಆಂಬ್ಯುಲೆನ್ಸ್ ಅವರಿಗೆ ಹಾಕೊಂಡು ಹೋಗ್ತಾ ಇತ್ತು. ಇನ್ನೊಂದು ಆಂಬ್ಯುಲೆನ್ಸ್ ಏನಾದರೂ ಇದ್ದರೆ ಒಬ್ಬರಾದರೂ ಜೀವಿತವನ್ನು ಉಳಿಯಬಹುದಾಗಿತ್ತು. ಅಲ್ಲಿ ನಮ್ಮ ಎಸ್ಡಿಪಿಐ ಕಾರ್ಯಕರ್ತರು ಅಲ್ಲಿ ಸರಿಯಾದ ಸಮಯಕ್ಕೆ ಹೋಗಿ ಅಲ್ಲಿ ಫೋನ್ ಕಾಲ್ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಬ್ಯುಸಿ ಇದೆ ಅಂತ ಅಂದಾಗ ಆಂಬ್ಯುಲೆನ್ಸ್ ಬರೋದ್ರಿಗೆ ಮತ್ತೆ ಪ್ರಾಣ ಹೋಗುತ್ತೆ ಅನ್ನೋ ಒಂದು ಆತುರದಲ್ಲಿ ಟಾಟಾ ಎಸಿಯಲ್ಲಿ ಹಾಕಿಕೊಂಡು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದಾಗ ಅಲ್ಲಿ ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ ಅಂತೇಳಿ ಅಲ್ಲಿ ದವಾಖಾನೆ ಡಾಕ್ಟರ್ ದೃಢಪಡಿಸಿದ್ದಾರೆ. ಇದರಿಂದ ಏನಂದರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ವೈಫಲ್ಯವನ್ನು ಇದರಲ್ಲಿ ಕಾಣ್ತಾ ಇದೆ. ನಮ್ಮ ರಾಯಚೂರು ಜಿಲ್ಲೆಗೆ ಇಲ್ಲದಂತಹ ಮುದ್ಗಲ್ ಪಟ್ಟಣಕ್ಕೆ 64 ಹಳ್ಳಿಗಳು ಹತ್ತಿಕೊಂಡಿವೆ. ನಮಗೆ ಮುದ್ಗಲ್ ಪಟ್ಟಣಕ್ಕೆ 5 ರಿಂದ 6 ಆಂಬ್ಯುಲೆನ್ಸ್ಗಳು ನಾವು ಆರೋಗ್ಯ ಇಲಾಖೆಯಿಂದ ಇಲ್ಲಿ ವ್ಯವಸ್ಥೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಅಪಘಾತ ಸಂಭವಿಸಿದ್ದಲ್ಲಿ ಒಂದು ಆಂಬ್ಯುಲೆನ್ಸ್ ಬ್ಯುಸಿ ಆಗಿದ್ದರೆ ಇನ್ನೊಂದು ಆಂಬ್ಯುಲೆನ್ಸ್ ಕಳಿಸಲು ಒಂದು ಅನುಕೂಲಕರವಾಗಿರುವಂಥದ್ದು. ಇದರಲ್ಲಿ ಸರ್ಕಾರದ ವೈಫಲ್ಯ ಕೂಡ ಇದೆ. ಅರಣ್ಯ ಇಲಾಖೆಯವರು ಸುಮಾರು ವರ್ಷಗಳಿಂದ ಹಳೆಯ ಮರಗಳನ್ನು ತೆಗೆದು ಹಾಕಬೇಕಂತ ಹೇಳಿ ಅವರು ಸ್ವಲ್ಪ ಮುಂಚಿತವಾಗಿ ಅರಿತುಕೊಂಡು ತೆಗೆದು ಹಾಕಿದರೆ ಈಗ ದುರ್ಘಟನೆ ಸಂಭವಿಸುತ್ತಿದೆ. ಇದಕ್ಕೆ ಅರಣ್ಯ ಇಲಾಖೆಯೂ ಕೂಡ ಇದೆ, ಸರ್ಕಾರ ಕೂಡ ಈ ನಿರ್ಲಕ್ಷ್ಯಕ್ಕೆ ಒಂದು ಕಾರಣವಾಗಿದೆ. ನಾವೇನೆಂದರೆ ಈ ಸಂದರ್ಭದಲ್ಲಿ ಪತ್ರಿಕಾ ಭವನದಲ್ಲಿ ಎಲ್ಲ ಪತ್ರಕರ್ತರಲ್ಲಿ ಈ ಮೀಡಿಯಾ ಮುಖಾಂತರ ನಾವು ಸರ್ಕಾರಕ್ಕೆ ಹಾಗೂ ಪ್ರೆಸೆಂಟ್ ಇರುವ MLA, ಹಾಲಿ MLA ಮತ್ತೆ ಮಾಜಿ MLA ಮಾನವೀಯತೆ ದೃಷ್ಟಿಯಿಂದ ಆಗಬೇಕಾಗಿತ್ತು. MLAಗಳು ಮಾಜಿ MLAನೂ ಭೇಟಿಯಾಗಿಲ್ಲ, ಹಾಲಿ MLAನೂ ಭೇಟಿಯಾಗಿಲ್ಲ. ಹಾಲಿ MLA ಮಗ ಅಂತಿಮ ಸಂಸ್ಕಾರಕ್ಕಾಗಿ 10,000 ರೂಪಾಯಿ ತಗೊಂಡು ಕೊಟ್ಟಿದ್ದಾರೆ ಅಂತೇಳಿ ಅವರು ಕುಟುಂಬಸ್ಥರು ನಮ್ಗೆ ಹೇಳಿದ್ದಾರೆ. ಅಲ್ಲಿ ಹೋಗಿ ಭೇಟಿಯಾಗಿ ಅವ್ರು ಯೋಗಕ್ಷೇಮ ನಾವು ಕೇಳಿದಾಗ ಯಾರ್ಯಾರು ಬಂದಿದ್ರು ಅಂದರೆ
ನಮ್ಮ ಪ್ರೆಸೆಂಟ್ MLA ಮಗ 10,000 ರೂಪಾಯಿ ಅಂತಿಮ ಸಂಸ್ಕಾರಕ್ಕೆ ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾವು ಈ ಪತ್ರಿಕಾ ಮುಖಾಂತರ ಹಾಲಿ MLAಗೆ ಬಜೆಟಲ್ಲಿ CM ಬಜೆಟಲ್ಲಿ ಅವರಿಗೆ ಒಂದು ದೊಡ್ಡ ಅಮೌಂಟನ್ನು ಮತ್ತು CM ಅನುದಾನದಲ್ಲಿ ಇಬ್ಬರಿಗೆ 50 ಲಕ್ಷದಂತೆ ಕನಿಷ್ಠ ಪಕ್ಷ 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆಮೇಲೆ ಆ 2 ವರ್ಷದ ಮಗುವಿನ ಭವಿಷ್ಯಕ್ಕಾಗಿ ಏನಾದರೂ ಒಂದು ರೂಪುರೇಷೆಯನ್ನು ತಯಾರು ಮಾಡಿ ಅವರಿಗೆಲ್ಲ ಅನುಕೂಲವಾಗುವಂತೆ, ಆ ಬಡ ಕುಟುಂಬಕ್ಕೆ ಸಹಾಯವಾಗುವಂತೆ ಸರ್ಕಾರದಿಂದ ಅನುಕೂಲವಾಗಬೇಕಂತ ಈ ಮೂಲಕ ನಾವು ಕೇಳಿಕೊಳ್ತೇವೆ. ಧನ್ಯವಾದಗಳು.